8 ವರ್ಷದ ಹಳೆ ಬೋರ್ವೆಲ್ಲು ಇವಾಗಲೂ ಕೂಡ 50 ಅಡಿಯಿಂದ ನೀರು ತೆಗಿತಾ ಇದೆ. ಇವಾಗ ಮೋಟ್ರನ್ನ ಮೇಲೆತ್ತಿದ್ದೀವಿ. 2 ಪೈಪ್ ನೋಡ್ಬೋದು, 20 ಅಡಿದು 2 ಪೈಪು, ಇನ್ನೊಂದು ಪೀಸ್ ಪೈಪ್ ಇದೆ. ಮೋಟ್ರನ್ನ ಆಚೆ ತೆಗೆದಿದ್ದೀವಿ. ಯಾವ ಪ್ರಾಬ್ಲಮ್ಗಂದರೆ 1 ಅವರ್ ಆದಮೇಲೆ ಈ ರೀತಿ ನೀರು ನಿಂತು ಬರ್ತಿದೆ. 8 ವರ್ಷದಿಂದ ಯಾವಾಗಲೂ ನೀರು ಕಡಿಮೆನೇ ಆಗಿಲ್ಲ ಅಂತ ನಮ್ಮ ರೈತರು ಹೇಳಿದ್ರು. ಆವಾಗ ಕೇಳಿದಾಗ ಎಷ್ಟಡಿ ಬೋರ್ವೆಲ್ ಡ್ರಿಲ್ಲಿಂಗ್ ಮಾಡಿಸಿರೋದು ಅಂತ. 600 ಅಡಿ ಬೋರ್ವೆಲ್ ಡ್ರಿಲ್ಲಿಂಗ್ ಮಾಡಿಸಿದ್ದೀವಿ. 60 ಅಡಿಯಿಂದ ಕೆಳಗಡೆ ಮೋಟ್ರು ಇಳಿತಾ ಇಲ್ಲ ಅಂತ ಹೇಳಿದ್ರು. ಆ ನಂತರ ಬೋರ್ವೆಲ್ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡಿ ನೋಡಿದಾಗ ಗೊತ್ತಾಯಿತು 60 ಅಡಿಲಿ ಬೋರ್ಡ್ರಸ್ ಬಂದ್ಬಿಟ್ಟಿದೆ ಅಂದ್ಬಿಟ್ಟು. ಈ ಬೋರ್ಡ್ರಸ್ನ ಯಾವ ರೀತಿ ತೆಗಿಬೋದು ಮತ್ತು ಬೋರ್ಡ್ರಸ್ನ ನಾರ್ಮಲ್ ಜೀಪ್ಗಳಲ್ಲಿ ಪ್ರೆಸ್ ಮಾಡಿಸಿದ್ರೆ ಸರಿನಾ, ಇಲ್ಲ ರೀಬೋರ್ ಮಾಡಿಸಿದ್ರೆ ಸರಿನಾ, ಮತ್ತು ನಾರ್ಮಲಾಗಿ ಪ್ರೆಸ್ ಮಾಡಿಸಿದ್ರೆ ಎಷ್ಟು ಖರ್ಚಾಗುತ್ತೆ, ರೀಬೋರ್ ಮಾಡಿದ್ರೆ ಎಷ್ಟು ಖರ್ಚಾಗ್ಬೋದು, ಅಂದಾಜು ಖರ್ಚು ತಿಳ್ಕೊಳ್ಳೋಣ. ಒಂದೊಂದು ಏರಿಯಾದಲ್ಲಿ ಒಬ್ಬೊಬ್ಬರು ಒಂದೊಂದು ರೇಟ್ ತಗೋತಾರೆ. ಆದರೆ ನಮ್ಮ ಏರಿಯಾದಲ್ಲಿ ಎಷ್ಟು ಖರ್ಚು ಆಗ್ಬೋದು ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ವಿಡಿಯೋನ ಕೊನೆವರೆಗೂ ನೋಡಿ. ತುಂಬ ಜನ ಫೋನ್ ನಂಬರ್ನ ಕೇಳ್ತಾ ಇರ್ತಾರೆ. ಆದರೆ ನಂಬರ್ನ ಯಾಕೆ ಹಾಕಿಲ್ಲ ಅಂದರೆ ಬೇಡದೇ ಇರೋ ವಿಷಯಗಳ ಬಗ್ಗೆ ಮಾತಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ಫೋನ್ ನಂಬರ್ನ ಕೊಟ್ಟಿಲ್ಲ. ನಮ್ಮ ಫೋನ್ ನಂಬರ್ ಬೇಕು ಅಂದರೆ ಮೆಂಬರ್ಶಿಪ್ ತಗೊಂಡು ಒಂದು ವಿಡಿಯೋದಲ್ಲಿ ನಂಬರ್ ಹಾಕಿದ್ದೀನಿ. ಆ ವಿಡಿಯೋದಲ್ಲಿ ನಂಬರ್ ತಗೊಂಡು ಕಾಲ್ ಮಾಡ್ಬೋದು. ಈ ಬೋರ್ವೆಲಲ್ಲಿ ಕೇಸಿಂಗ್ ಇರೋದು 20 ಅಡಿ, ನೀರು ಸಿಕ್ಕಿದ್ದು 30 ಅಡಿಗೆ, ಮೋಟ್ರನ್ನ ಬಿಟ್ಟು ರನ್ ಮಾಡ್ತಾಯಿದ್ದು 50 ಅಡಿಗೆ, ಬೋರ್ಡ್ರಸ್ ಇರೋದು 60 ಅಡಿಗೆ. ನೋಡ್ಬೋದು ಫ್ರೆಂಡ್ಸ್ ಯಾವ ರೀತಿ ಬೋರ್ಡ್ರಸ್ ಇದೆ ಅಂದ್ಬಿಟ್ಟು. ಈ ರೀತಿ ಬೋರ್ಡ್ರಸ್ಗಳಿತ್ತು ಅಂದರೆ ನಾರ್ಮಲ್ ಗಾಡಿಗಳಲ್ಲಿ ಫ್ರೆಶ್ ಮಾಡೋಕ್ಕೆ ಆಗಲ್ಲ. ಆದರೆ ನಮ್ಮ ರೈತರಿಗೆ ಕ್ಯಾಮ್ರಾ ಬಿಟ್ಬಿಟ್ಟು ಹೇಳಿದಾಗ ನಾರ್ಮಲ್ ಗಾಡಿಗಳಲ್ಲಿ ಫ್ರೆಶ್ ಮಾಡ್ಸೋಕ್ಕೆ ಹೋಗ್ಬೇಡಿ, ರೀಬೋರ್ ಮಾಡಿಸಿ ಅಂತ ನಾನು ಹೇಳಿದ್ರೂ ಮಾತು ಕೇಳಿದೆ. ನಾರ್ಮಲ್ ಗಾಡಿಗಳಲ್ಲಿ ಫ್ರೆಶ್ಶಿಂಗ್ ಮಾಡಿಸಿದ್ರು, ಒಂದೇ ಒಂಚೂರು ಜಗ್ಗಿಲ್ಲ. ಆನಂತರ ಮತ್ತೆ ಒಂದು ಸತಿ ಸ್ಕ್ಯಾನಿಂಗ್ ಮಾಡಿ ನೋಡಿದಾಗ ಯಾವ ರೀತಿ ಬೋರ್ಡ್ರಸ್ಗಳಿತ್ತೋ ಅದೇ ರೀತಿ ಇದೆ. ನಮ್ಮ ಏರಿಯಾಗಳಲ್ಲಿ ನಾರ್ಮಲ್ ಗಾಡಿಗಳಲ್ಲಿ ಫ್ರೆಶ್ಶಿಂಗ್ ಮಾಡಿಸಿದ್ರೆ 10,000ದಿಂದ 13,000 ರೂಪಾಯಿವರೆಗೂ ತೆಗೆದುಕೊಳ್ಳುತ್ತಾರೆ ಈ ರೀತಿ ಬೋರ್ಡ್ರಸ್ಗಳನ್ನ ಪ್ರೆಸ್ ಮಾಡೋಕ್ಕೆ. ಆದರೆ ಈ ಬೋರ್ಡ್ರಸ್ಸು ಒಂದೇ ಒಂಚೂರು ಜಗ್ಲಿಲ್ಲ. ಡೀಸೆಲ್ಗೆ ಮತ್ತು ಅವ್ರ ಖರ್ಚಿಗೆ ಈಸ್ಕೊಂಡು ಹೋಗಿದ್ದಾರೆ. ನಾರ್ಮಲಾಗಿ ಯಾವುದೇ ಬೋರ್ವೆಲ್ಗಳಾಗಲಿ ಕ್ಯಾಮ್ರಾ ಸ್ಕ್ಯಾನಿಂಗು ಮಾಡಿಸಿದಾಗ ಬೋರ್ಡ್ರಸ್ಸು ಯಾವ ರೀತಿ ಇರುತ್ತೆ ನೋಡಿಕೊಂಡು ಫ್ರೆಶ್ ಮಾಡ್ಬೋದೋ ಇಲ್ವೋ ಅಂದ್ಬಿಟ್ಟು ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡಿದವ್ರೆ ಹೇಳ್ತಾರೆ. ಅದನ್ನು ಕೇಳಿ, ಇಲ್ಲ ಅಂದರೆ ಖರ್ಚು ಜಾಸ್ತಿ ಆಗುತ್ತೆ. ಈ ಬೋರ್ವೆಲ್ಗೆ ಬೋರ್ವೆಲ್ ಮಾಡಿಸಿದ್ರೆ ಈ ಬೋರ್ಡ್ರಸ್ಗಳೆಲ್ಲ ಪ್ರೆಸ್ ಆದಾಗ ಕೆಳಗಡೆ ಹೋಗುತ್ತೆ, ಡ್ರಿಲ್ಲಾಗಿ ಬರೋವೆಲ್ಲ ಆಚೆ ಬರುತ್ತೆ. ಆ ಟೈಮಲ್ಲಿ ಕ್ಯಾಮ್ರಾ ಸ್ಕ್ಯಾನಿಂಗ್ ಅವ್ರನ್ನ ಕರೆದುಕೊಂಡು ರಾಡೆಲ್ಲ ಮೇಲ್ಗಡೆ ಎತ್ತಾದಮೇಲೆ ಅಲ್ಲೇ ಒಂದು ಸತಿ ಕ್ಯಾಮ್ರಾ ಸ್ಕ್ಯಾನ್ ಮಾಡಿಕೊಂಡು ನೋಡ್ಕೋಬೇಕು ಯಾವ ರೀತಿ ಬೋರ್ಡ್ರಸ್ಸು ಒಡೆದೋಗಿದೆಯೋ ಇಲ್ಲ ಮತ್ತೆ ಆ ಜಾಗದಲ್ಲೇ ಜರಿಕೋಬೋದಾ ಅಂದ್ಬಿಟ್ಟು ನೋಡಿಕೊಂಡು ಆನಂತರ ಮತ್ತೆ ಏನಾದರೂ ಜರಿಕೊಂಡ್ರೆ ಮತ್ತೆ ಒಂದು ಸತಿ ರೀಬೋರ್ ಮಾಡಿಸಿ. ಇಲ್ಲ ಅಂದರೆ ಏನೂ ಸಮಸ್ಯೆ ಇಲ್ಲ, ಆರಾಮಾಗಿ ಮೋಟರ್ನ ಒಳಗಡೆ ಬಿಟ್ಕೊಂಡು ಓಡಿಸ್ಕೋಬೋದು. ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ನಮ್ಮ ರೈತರಿಗೆಲ್ಲರಿಗೂ ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಆನ್ ಮಾಡು.